ಎಲ್ಲ ಸ್ನೇಹಿತರಿಗೂ ಕ್ರ್ಯಾಕ್ SSC ಎಕ್ಸಾಮ್ ಅಟ್ SSC ಕನ್ನಡ JK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಇವತ್ತು ನಾನು ಭಾರತದ ಜನಸಂಖ್ಯೆ ಬಗ್ಗೆ ಕ್ಲಾಸ್ ತೊಗೋತೀನಿ. ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಮತ್ತು ಪದೇ ಪದೇ ಕೇಳಲಾಗುವ ಪ್ರಶ್ನೋತ್ತರಗಳು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇವು. ಇಲ್ಲಿಂದ ನಿಮಗೆ 2 ಕ್ವಶನ್ಸ್ ಫಿಕ್ಸ್ ಬರುತ್ತೆ. ಸೊ ಅಂದರೆ 2 ಕ್ವಶನ್ಸ್ ಅಂದರೆ 4 ಮಾರ್ಕ್ಸ್ ಬಂದೇ ಬರುತ್ತೆ. ಯಾರೂ ಮಿಸ್ ಮಾಡ್ಕೊಬೇಡಿ, ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಇದರ ನಿಮ್ಮ PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, PDF ಲಭ್ಯವಿದೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಬನ್ನಿ ಪ್ರಶ್ನೆಗಳು ನೋಡೋಣ. ಪ್ರಶ್ನೆ 1, 2011ರ ಜನಗಣತಿಯ ಪ್ರಕಾರ ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ. ಪ್ರಶ್ನೆ 2, 2011ರ ಜನಗಣತಿಯ ಪ್ರಕಾರ ಭಾರತದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಸಿಕ್ಕಿಂ. ಪ್ರಶ್ನೆ 3, 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಪ್ರತಿಶತ ಜನರು ಉತ್ತರ ಪ್ರದೇಶದಲ್ಲಿದ್ದಾರೆ? ಇದು ಸರಿಯಾದ ಉತ್ತರ ಸುಮಾರು 16.5%. ಪ್ರಶ್ನೆ 4, 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? ಇದು ಸರಿಯಾದ ಉತ್ತರ 943. ಪ್ರತಿ 1000 ಪುರುಷರಿಗೆ 943 ಮಹಿಳೆಯರು. ಪ್ರಶ್ನೆ 5, 2011ರ ಜನಗಣತಿಯ ಘೋಷವಾಕ್ಯ ಏನು? ಇದು ಸರಿಯಾದ ಉತ್ತರ ನಮ್ಮ ಜನಗಣತಿ ನಮ್ಮ ಭವಿಷ್ಯ. ಪ್ರಶ್ನೆ 6, 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 121 ಕೋಟಿ, 1.21 ಬಿಲಿಯನ್. ಪ್ರಶ್ನೆ 7, ಭಾರತದಲ್ಲಿ ಮೊದಲ ಜನಗಣತಿ ಯಾವಾಗ ನಡೆಯಿತು? ಇದು ಸರಿಯಾದ ಉತ್ತರ 1872ರಲ್ಲಿ ಲಾರ್ಡ್ ಮೇಯೋ ಅವಧಿಯಲ್ಲಿ. ಪ್ರಶ್ನೆ 8, ನಿಯಮಿತವಾಗಿ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ಆರಂಭವಾದದ್ದು ಯಾವಾಗ? ಇದು ಸರಿಯಾದ ಉತ್ತರ 1881ರಲ್ಲಿ ಲಾರ್ಡ್ ರಿಪ್ಪನ್ ಅವಧಿಯಲ್ಲಿ. ಪ್ರಶ್ನೆ 9, 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು? ಇದು ಸರಿಯಾದ ಉತ್ತರ 74.4%. ಪ್ರಶ್ನೆ 10, 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಕೇರಳ ರಾಜ್ಯ. ಪ್ರತಿ 1000 ಪುರುಷರಿಗೆ 1054 ಮಹಿಳೆಯರು. ಪ್ರಶ್ನೆ 11, 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಬಿಹಾರ್. ಪ್ರತಿ ಚದರ ಕಿಲೋಮೀಟರ್ಗೆ 1106 ಜನರು. ಪ್ರಶ್ನೆ 12, 2011ರ ಜನಗಣತಿಯ ಪ್ರಕಾರ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಬಿಹಾರ್. ಕ್ವಶನ್. ಪ್ರಶ್ನೆ 13, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆಯು ವಿಶ್ವದ ಒಟ್ಟು ಜನಸಂಖ್ಯೆ ಸುಮಾರು ಎಷ್ಟರಷ್ಟಿದೆ? ಇದು ಸರಿಯಾದ ಉತ್ತರ 17.5%. ಪ್ರಶ್ನೆ 14, 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಕೇರಳ. ಪ್ರಶ್ನೆ 15, 2011ರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಹರಿಯಾಣ. ಪ್ರಶ್ನೆ 16, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯಾ ಸಾಂದ್ರತೆ ಎಷ್ಟು? ಇದು ಸರಿಯಾದ ಉತ್ತರ ಪ್ರತಿ ಚದರ ಕಿಲೋಮೀಟರ್ಗೆ 382 ವ್ಯಕ್ತಿಗಳು. ಪ್ರಶ್ನೆ 17, 2011ರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಂಖ್ಯಾ ಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಪ್ರಶ್ನೆ 18, 2001ರಿಂದ 2011ರ ದಶಕದಲ್ಲಿ ಭಾರತದ ಜನಸಂಖ್ಯೆ ಬೆಳವಣಿಗೆ ದರ ಎಷ್ಟು? ಇದು ಸರಿಯಾದ ಉತ್ತರ 17.7%. ಪ್ರಶ್ನೆ 19, 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ನಕಾರಾತ್ಮಕ ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿತು? ಇದು ಸರಿಯಾದ ಉತ್ತರ ನಾಗಾಲ್ಯಾಂಡ್. ಪ್ರಶ್ನೆ 20, 2011ರ ಜನಗಣತಿಯ ಪ್ರಕಾರ ಭಾರತದ ಪುರುಷ ಸಾಕ್ಷರತೆ ಪ್ರಮಾಣ ಎಷ್ಟು? ಇದು ಸರಿಯಾದ ಉತ್ತರ 82.14%. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 21, 2011ರ ಜನಗಣತಿಯ ಪ್ರಕಾರ ಭಾರತದ ಮಹಿಳಾ ಸಾಕ್ಷರತೆ ಪ್ರಮಾಣ ಎಷ್ಟು? ಇದು ಸರಿಯಾದ ಉತ್ತರ 65.46. ಪ್ರಶ್ನೆ 22, 2011ರ ಜನಗಣತಿಯ ಆಯುಕ್ತರು ಯಾರಿದ್ದರು? ಇದು ಸರಿಯಾದ ಉತ್ತರ ಸಿ ಚಂದ್ರಮೌಳಿ. ಪ್ರಶ್ನೆ 23, 2001ರಿಂದ 2011ರ ಅವಧಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ದರ ಹೊಂದಿರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮೇಘಾಲಯ. ಪ್ರಶ್ನೆ 24, 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ? ಇದು ಸರಿಯಾದ ಉತ್ತರ ದೆಹಲಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 25, 2011ರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ? ಇದು ಸರಿಯಾದ ಉತ್ತರ ಲಕ್ಷದ್ವೀಪ. ಪ್ರಶ್ನೆ 26, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆಯಲ್ಲಿ ಪುರುಷರ ಪಾಲು ಎಷ್ಟು? ಇದು ಸರಿಯಾದ ಉತ್ತರ 51.47%. ಪ್ರಶ್ನೆ 27, ಜನಗಣತಿಯನ್ನು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ? ಇದು ಸರಿಯಾದ ಉತ್ತರ 10 ವರ್ಷ. ಪ್ರಶ್ನೆ 28, ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ಇದು ಸರಿಯಾದ ಉತ್ತರ ದಾದ್ರಾ ಮತ್ತು ನಗರ ಹವೇಲಿ.
ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 29. 2011 ಜನಗಣತಿಯ ಪ್ರಕಾರ ಭಾರತದ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಪ್ರಶ್ನೆ 30. 2011 ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಇದು ಸರಿಯಾದ ದೆಹಲಿ. ಪ್ರಶ್ನೆ 31. 2011 ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಇದು ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಪ್ರಶ್ನೆ 32. 2011 ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಅಥವಾ ಪಾಂಡಿಚೇರಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 33. 2011 ಜನಗಣತಿಯ ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಇದು ಸರಿಯಾದ ದಮನ್ ಮತ್ತು ದಿಯು. ಪ್ರಶ್ನೆ 34. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು ಇದು ಸರಿಯಾದ ಥಾಣೆ ಮಹಾರಾಷ್ಟ್ರ. ಪ್ರಶ್ನೆ 35. ಭಾರತದ ಇತಿಹಾಸದಲ್ಲಿ ಜನಸಂಖ್ಯೆಯು ಋಣಾತ್ಮಕ ಬೆಳವಣಿಗೆಯನ್ನು ದಾಖಲಿಸಿದ ವರ್ಷ ಯಾವುದು ಇದು ಸರಿಯಾದ ಉತ್ತರ 1921. ಪ್ರಶ್ನೆ 36. ಯಾವ ವರ್ಷವನ್ನು ಜನಸಂಖ್ಯಾ ವಿಭಜನೆಯ ವರ್ಷ ಎಂದು ಕರೆಯುತ್ತಾರೆ ಇದು ಸರಿಯಾದ 1921. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 37. ಭಾರತದ ಜನಸಂಖ್ಯಾ ಇತಿಹಾಸದಲ್ಲಿ ಮಹಾವಿಭಜಕ ವರ್ಷ ಯಾವುದು ಇದು ಸರಿಯಾದ 1921. ಸೊ ಆನ್ಸರ್ ಒಂದೇ ಇರುತ್ತೆ, ಅದರ ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ. ಪ್ರಶ್ನೆ 38. ಭಾರತದ ಜನಸಂಖ್ಯಾ ಇತಿಹಾಸದ ಜನಸಂಖ್ಯೆ ಸ್ಫೋಟದ ಅವಧಿ ಎಂದು ಯಾವುದನ್ನು ಕರೆಯುತ್ತಾರೆ ಇದು ಸರಿಯಾದ 1951ರಿಂದ 1981 ಅವಧಿ. ಪ್ರಶ್ನೆ 39. ಭಾರತದಲ್ಲಿ ತೃತೀಯ ಲಿಂಗಿಗಳ ಬಗ್ಗೆ ಮೊದಲ ಬಾರಿಗೆ ಎಣಿಕೆ ಮಾಡಿದ ಜನಗಣತಿ ಯಾವುದು 2011 ಜನಗಣತಿ. ಪ್ರಶ್ನೆ 40. ಭಾರತದ ಜನಸಂಖ್ಯೆ 100 ಕೋಟಿ ದಾಟಿದ್ದು ಯಾವಾಗ ಇದು ಸರಿಯಾದ ಉತ್ತರ ಮೇ 2000ರಲ್ಲಿ. ಪ್ರಶ್ನೆ 41. 2011 ಜನಗಣತಿಯ ಪ್ರಕಾರ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ಒಂದೊಂದು ಸಾರಿ ಪ್ರಶ್ನೆಯಲ್ಲಿ 2ನೇ 3ನೇ 4ನೇ ಅಂತ ಹೀಗೆ ಕೊಡಲ್ಲ, ಡೈರೆಕ್ಟಾಗಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಆದರೆ ಆಪ್ಷನಲ್ಲಿ ಉತ್ತರ ಪ್ರದೇಶ ಕೊಟ್ಟಿರಲ್ಲ. ಸೊ ನೀವು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ರಾಜ್ಯಗಳನ್ನು ಕ್ರಮವಾಗಿ ನೋಡ್ಕೊಳ್ಳಿ. ಪ್ರಶ್ನೆ 42. 2011 ಜನಗಣತಿಯ ಪ್ರಕಾರ 3ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಬಿಹಾರ್. ಪ್ರಶ್ನೆ 43. 2011 ಜನಗಣತಿಯ ಪ್ರಕಾರ 4ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 44. 2011 ಜನಗಣತಿಯು ಭಾರತದ ಎಷ್ಟನೇ ಜನಗಣತಿಯಾಗಿದೆ ಇದು ಸರಿಯಾದ ಉತ್ತರ 15ನೇ ಜನಗಣತಿ. ಪ್ರಶ್ನೆ 45. 2011 ಜನಗಣತಿಯ ಸ್ವತಂತ್ರ ಭಾರತದ ಎಷ್ಟನೇ ಜನಗಣತಿಯಾಗಿದೆ ಇದು ಸರಿಯಾದ ಉತ್ತರ 7ನೇ ಜನಗಣತಿ. ಪ್ರಶ್ನೆ 46. ಜನಗಣತಿಯ ಮುಖ್ಯ ಉದ್ದೇಶ ಏನಾಗಿದೆ ಇದು ಸರಿಯಾದ ಉತ್ತರ ಜನಗಣತಿಯ ಮುಖ್ಯ ಉದ್ದೇಶ ಜನಸಂಖ್ಯೆ ಬೆಳವಣಿಗೆ ಸಾಕ್ಷರತೆ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು. ಪ್ರಶ್ನೆ 47. 1951ರಲ್ಲಿ ಯಾವ ರಾಜ್ಯದಲ್ಲಿ ಜನಗಣತಿಯನ್ನು ನಡೆಸಲಾಗಿಲ್ಲ ಇದು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಪ್ರಶ್ನೆ 48. 2001ರಿಂದ 2011 ನಡುವಿನ ದಶಕದಲ್ಲಿ ಭಾರತದಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆ ದಶಕದ ಬೆಳವಣಿಗೆ ದರ ಎಷ್ಟಾಗಿತ್ತು ಇದು ಸರಿಯಾದ ಉತ್ತರ 15.5%. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 49. 2001ರಿಂದ 2011 ನಡುವಿನ ದಶಕದಲ್ಲಿ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆಯ ದಶಕದ ಬೆಳವಣಿಗೆ ದರ ಎಷ್ಟಾಗಿತ್ತು ಇದು ಸರಿಯಾದ ಉತ್ತರ 24.6%. ಪ್ರಶ್ನೆ 50. 2001ರಿಂದ 2011 ನಡುವಿನ ದಶಕದಲ್ಲಿ ಭಾರತದಲ್ಲಿ ಸಿಖ್ ಜನಸಂಖ್ಯೆ ದಶಕದ ಬೆಳವಣಿಗೆ ದರ ಎಷ್ಟಾಗಿತ್ತು ಇದು ಸರಿಯಾದ 8.4%. ಪ್ರಶ್ನೆ 51. 2001ರಿಂದ 2011 ನಡುವಿನ ದಶಕದಲ್ಲಿ ಭಾರತದಲ್ಲಿ ಬೌದ್ಧ ಜನಸಂಖ್ಯೆಯ ಬೆಳವಣಿಗೆ ದರ 6.1. ಪ್ರಶ್ನೆ 52. 2001ರಿಂದ 2011 ನಡುವಿನ ದಶಕದಲ್ಲಿ ಭಾರತ ಹಿಂದೂ ಜನಸಂಖ್ಯೆ ಬೆಳವಣಿಗೆ ದರ ಇದಕ್ಕೆ ಸರಿಯಾದ 16.8%. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 53. 2011 ಜನಗಣತಿಯ ಪ್ರಕಾರ ಭಾರತದ ಗ್ರಾಮೀಣ ಜನಸಂಖ್ಯೆ ಪ್ರಮಾಣ ಎಷ್ಟು ಇದು ಸರಿಯಾದ ಉತ್ತರ 68.84. ಪ್ರಶ್ನೆ 54. 2011 ಜನಗಣತಿಯ ಪ್ರಕಾರ ಭಾರತದ ನಗರ ಜನಸಂಖ್ಯೆ ಪ್ರಮಾಣ ಎಷ್ಟು ಇದು ಸರಿಯಾದ ಉತ್ತರ 31.16%. ಪ್ರಶ್ನೆ 55. 2011 ಜನಗಣತಿಯ ಪ್ರಕಾರ ಭಾರತದ ಗ್ರಾಮೀಣ ಸಾಕ್ಷರತೆ ಪ್ರಮಾಣ ಎಷ್ಟು ಇದು ಸರಿಯಾದ ಉತ್ತರ 61.11%. ಪ್ರಶ್ನೆ 56. 2011 ಜನಗಣತಿಯ ಪ್ರಕಾರ ಭಾರತದ ಗ್ರಾಮೀಣ ಲಿಂಗಾನುಪಾತ ಪ್ರಮಾಣ ಎಷ್ಟು ಇದು ಸರಿಯಾದ ಉತ್ತರ 1000 ಪುರುಷರಿಗೆ 949 ಅಥವಾ 961 ಮಹಿಳೆಯರು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 57. 2011 ಜನಗಣತಿಯ ಪ್ರಕಾರ 2001 ಜನಗಣತಿಗೆ ಹೋಲಿಸಿದರೆ ಗ್ರಾಮೀಣ ಜನಸಂಖ್ಯೆಯಲ್ಲಿ ಇಳಿಕೆ ದಾಖಲಿಸಿದ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ನಾಗಾಲ್ಯಾಂಡ್. ಸೊ ಒಂದೊಂದು ಸಾರಿ ಆಪ್ಷನಲ್ಲಿ ನಾಗಾಲ್ಯಾಂಡ್ ಕೊಟ್ಟಿರಲ್ಲ, ಸೊ ಕ್ರಮವಾಗಿ ನೋಡಿ.
ಸೊ ನಾಗಾಲ್ಯಾಂಡ್, ಅದ ನಂತರ ಕೇರಳ, ಗೋವಾ ಮತ್ತು ಸಿಕ್ಕಿಂ ಕೂಡ ಗ್ರಾಮೀಣ ಜನಸಂಖ್ಯೆಯಲ್ಲಿ ಇಳಿಕೆಯನ್ನು ದಾಖಲಿಸಿತು. ಪ್ರಶ್ನೆ 58. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಗ್ರಾಮೀಣದ ಜನಸಂಖ್ಯೆ ದರ ಎಷ್ಟು? ಇದು ಸರಿಯಾದ ಉತ್ತರ 6,40,930. ಪ್ರಶ್ನೆ 59. 2011ರ ಜನಗಣತಿಯ ಪ್ರಕಾರ ಭಾರತದ ಮಕ್ಕಳ ಲಿಂಗಾನುಪಾತ ದರ ಎಷ್ಟು? ಇದು ಸರಿಯಾದ ಉತ್ತರ 19. ಪ್ರಶ್ನೆ 60. ಭಾರತದಲ್ಲಿ ಜನಗಣತಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1948. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 61. 2011ರ ಜನಗಣತಿಯ ಪ್ರಕಾರ 2001ರ ಜನಗಣತಿ ಹೋಲಿಸಿದರೆ ತನ್ನ ಗ್ರಾಮೀಣ ಸಂಖ್ಯೆಯಲ್ಲಿ ಇಳಿಕೆಯನ್ನು ದಾಖಲಿಸಿದೆ ಯಾವ ರಾಜ್ಯ? ನೋಡಿ, ಈ ನಾಗಾಲ್ಯಾಂಡ್ ಕೊಟ್ಟಿಲ್ಲ, ಕೇರಳ ಕೊಟ್ಟಿದ್ದಾರೆ. ಹಾಗಾಗಿ ಕ್ರಮವಾಗಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಪ್ರಶ್ನೆ 62. 2011ರ ಜನಗಣತಿಯ ಪ್ರಕಾರ ವಲಸೆ ಈ ಕೆಳಗಿನ ಯಾವ ಹರಿವು ಅತ್ಯಂತ ಹೆಚ್ಚು ಶೇಕಡಾವಾರು ಹೊಂದಿದೆ? ಇದು ಸರಿಯಾದ ಉತ್ತರ ಗ್ರಾಮೀಣ ಪ್ರದೇಶದಿಂದ ಗ್ರಾಮೀಣ ಪ್ರದೇಶಕ್ಕೆ. ಪ್ರಶ್ನೆ 63. 2011ರ ಜನಗಣತಿಯ ಪ್ರಕಾರ ಗ್ರಾಮೀಣ ವಲಸೆ ಇದು ಒಟ್ಟು ಆಂತರಿಕ ವಲಸೆಯು ಎಷ್ಟು? ಇದು ಸರಿಯಾದ ಉತ್ತರ ಸುಮಾರು 47.4%. ಪ್ರಶ್ನೆ 64. 2011ರ ಜನಗಣತಿಯ ಪ್ರಕಾರ ವಲಸೆ ಈ ಕೆಳಗಿನ ಯಾವ ಹರಿವು ಅತ್ಯಂತ ಹೆಚ್ಚು ಶೇಕಡಾವಾರು ಹೊಂದಿದೆ? ಇದು ಸರಿಯಾದ ಉತ್ತರ ಗ್ರಾಮೀಣದಿಂದ ನಗರಕ್ಕೆ. ಒಂದು ಸಾರಿ ಗ್ರಾಮೀಣದಿಂದ ಗ್ರಾಮೀಣ ಪ್ರದೇಶಕ್ಕೆ ಆಪ್ಷನಲ್ಲಿ ಕೊಟ್ಟಿರಲ್ಲ, ಆವಾಗ ಗ್ರಾಮೀಣದಿಂದ ನಗರಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 65. 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯದ ಪುರುಷ ಮತ್ತು ಮಹಿಳಾ ಸಾಕ್ಷರತೆ ದರಗಳ ವ್ಯತ್ಯಾಸವು ಅತ್ಯಧಿಕವಾಗಿದೆ? ಇದು ಸರಿಯಾದ ಉತ್ತರ ರಾಜಸ್ಥಾನ್. ಪ್ರಶ್ನೆ 66. 2011ರ ಜನಗಣತಿಯ ಪ್ರಕಾರ ಉತ್ತರದ ಈ ಕೆಳಗಿನ ಯಾವ ರಾಜ್ಯವು ಅತ್ಯಧಿಕ ಸಾಕ್ಷರತಾ ದರವನ್ನು ಹೊಂದಿದೆ? ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಪ್ರಶ್ನೆ 67. 2011ರ ಭಾರತದ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ಕಡಿಮೆ ಜನಸಂಖ್ಯಾ ಬೆಳವಣಿಗೆಯನ್ನು ಹೊಂದಿದೆ? ಇದು ಸರಿಯಾದ ಉತ್ತರ ಕೇರಳ. ಪ್ರಶ್ನೆ 68. 2011ರ ಜನಗಣತಿಯ ಪ್ರಕಾರ ಸಪ್ತ ಸೋದರಿ ರಾಜ್ಯಗಳಲ್ಲಿ ಯಾವ ರಾಜ್ಯವು ಅತ್ಯಂತ ಹೆಚ್ಚು ಸಾಕ್ಷರತಾ ದರವನ್ನು ಹೊಂದಿದೆ? ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಮಿಜೋರಾಂ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 69. 2011ರ ಜನಗಣತಿ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ? ಇದು ಸರಿಯಾದ ಉತ್ತರ ಮಿಜೋರಾಂ. ಪ್ರಶ್ನೆ 70. 2011ರ ಭಾರತದ ಜನಗಣತಿಯ ಪ್ರಕಾರ ಕೆಳಗಿನವುಗಳಲ್ಲಿ ಯಾವ ಈಶಾನ್ಯ ರಾಜ್ಯವು ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ಇದು ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 71. 1951ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ದರ ಎಷ್ಟಿತ್ತು? ಇದು ಸರಿಯಾದ ಉತ್ತರ 18.33%. ಪ್ರಶ್ನೆ 72. 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶದ ಜನಸಂಖ್ಯೆ ಶೇಕಡಾವಾರು ಎಷ್ಟು? ಇದು ಸರಿಯಾದ 16.5%. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 73. 2011ರ ಜನಗಣತಿಯ ಪ್ರಕಾರ ಯಾವ ಈಶಾನ್ಯ ರಾಜ್ಯವು ಅತ್ಯಂತ ಹೆಚ್ಚು ಸಾಕ್ಷರತಾ ದರವನ್ನು ಹೊಂದಿದೆ? ಇದು ಸರಿಯಾದ ಉತ್ತರ ಮಿಜೋರಾಂ. ಪ್ರಶ್ನೆ 74. ಭಾರತದ ಜನಗಣತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಸಾಕ್ಷರತೆ ಎಂದು ಪರಿಗಣಿಸಲು ನಿಗದಿಪಡಿಸಲಾಗಿರುವ ಕನಿಷ್ಠ ವಯಸ್ಸು ಎಷ್ಟು? 7 ವರ್ಷ. ಪ್ರಶ್ನೆ 75. 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಪಂಗಡದ ಶೇಕಡಾವಾರು ಎಷ್ಟಿತ್ತು? ಇದು ಸರಿಯಾದ 8.6%. ಪ್ರಶ್ನೆ 76. 2011ರ ಜನಗಣತಿಯ ಪ್ರಕಾರ ಕೆಳಗಿನ ಯಾವ ರಾಜ್ಯವು ಅತ್ಯಂತ ಕಡಿಮೆ ಪ್ರಮಾಣದ ಮಕ್ಕಳ ಲಿಂಗಾನುಪಾತವನ್ನು ಹೊಂದಿದೆ? ಇದು ಸರಿಯಾದ ಹರಿಯಾಣ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 77. ಭಾರತದ 2001ರ ಜನಗಣತಿಯ ಪ್ರಕಾರ ಅಫ್ಘಾನಿಸ್ತಾನದಿಂದ ವಲಸೆ ಬಂದ ಜನಸಂಖ್ಯೆ ಶೇಕಡಾವಾರು ಪ್ರಮಾಣ ಎಷ್ಟು? ಇದು ಸರಿಯಾದ ಉತ್ತರ 0.2%. ಪ್ರಶ್ನೆ 78. 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ಧಾರ್ಮಿಕ ಸಮುದಾಯವು ಭಾರತೀಯ ಜನಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣವನ್ನು ಹೊಂದಿದೆ? ಇದು ಸರಿಯಾದ ಉತ್ತರ ಜೈನ ಸಮುದಾಯ. ಪ್ರಶ್ನೆ 79. 2001ರಿಂದ 2011ರ ನಡುವಿನ ದಶಕದಲ್ಲಿ ಭಾರತದಲ್ಲಿ ಜೈನ ಸಂಖ್ಯೆಯ ದಶಕದ ಬೆಳವಣಿಗೆ ದರವು ಎಷ್ಟಾಗಿತ್ತು? ಇದು ಸರಿಯಾದ ಉತ್ತರ 5.4%. ಪ್ರಶ್ನೆ 80. 2011ರ ಜನಗಣತಿಯ ಪ್ರಕಾರ ಜೈನರು ಭಾರತದ ಒಟ್ಟು ಜನಸಂಖ್ಯೆ ಡ್ಯಾಶ್ ರಷ್ಟಿದ್ದಾರೆ? ಇದು ಸರಿಯಾದ ಉತ್ತರ 0.4%. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 81. 2011ರ ಜನಗಣತಿಯ ಪ್ರಕಾರ ಬೌದ್ಧರು ಭಾರತದ ಒಟ್ಟು ಜನಸಂಖ್ಯೆ ಡ್ಯಾಶ್ ರಷ್ಟಿದ್ದಾರೆ? ಇದು ಸರಿಯಾದ ಉತ್ತರ 0.7%. ಪ್ರಶ್ನೆ 82. 2011ರ ಜನಗಣತಿಯ ಪ್ರಕಾರ ಸಿಖ್ಖರು ಭಾರತದ ಒಟ್ಟು ಜನಸಂಖ್ಯೆ ಡ್ಯಾಶ್ ರಷ್ಟಿದ್ದಾರೆ? ಇದು ಸರಿಯಾದ ಉತ್ತರ ಸುಮಾರು 1.72 ಅಥವಾ 1.7. ಪ್ರಶ್ನೆ 83. 2011ರ ಜನಗಣತಿಯ ಪ್ರಕಾರ ಮುಸ್ಲಿಮರು ಭಾರತದ ಒಟ್ಟು ಜನಸಂಖ್ಯೆ ಡ್ಯಾಶ್ ರಷ್ಟಿದ್ದಾರೆ? ಇದು ಸರಿಯಾದ 14.2. ಪ್ರಶ್ನೆ 84. 2011ರ ಜನಗಣತಿಯ ಪ್ರಕಾರ ಹಿಂದೂಗಳು ಭಾರತದ ಒಟ್ಟು ಜನಸಂಖ್ಯೆ ಡ್ಯಾಶ್ ರಷ್ಟಿದ್ದಾರೆ? ಇದು ಸರಿಯಾದ ಉತ್ತರ 79.8. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 85. 2011ರ ಜನಗಣತಿಯ ಪ್ರಕಾರ ಯಾವ ಧರ್ಮವು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಧರ್ಮವಾಗಿದೆ? ಇದು ಸರಿಯಾದ ಹಿಂದೂ ಧರ್ಮ. 2ನೇದು ಮುಸ್ಲಿಂ.
ಪ್ರಶ್ನೆ 86 2011ರ ಜನಗಣತಿಯ ಪ್ರಕಾರ ಕ್ರಿಶ್ಚಿಯನ್ ಭಾರತದ ಒಟ್ಟು ಜನಸಂಖ್ಯೆ ಡ್ಯಾಶ್ ರಷ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2.3%. ಪ್ರಶ್ನೆ 87 2011ರ ಜನಗಣತಿಯ ಪ್ರಕಾರ ದಕ್ಷಿಣದ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ಕಡಿಮೆ ಸಾಕ್ಷರತಾ ದರವನ್ನು ಹೊಂದಿದೆ? ಆಂಧ್ರ ಪ್ರದೇಶ. ಪ್ರಶ್ನೆ 88 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಪುರುಷ ಮತ್ತು ಮಹಿಳಾ ಸಾಕ್ಷರತೆ ದರಗಳಲ್ಲಿನ ವ್ಯತ್ಯಾಸವು ಅತ್ಯಂತ ಕಡಿಮೆಯಾಗಿದೆ? ಇದು ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 89 2011ರ ಭಾರತದ ಜನಗಣತಿಯ ಪ್ರಕಾರ ಕೆಳಗಿನ ಯಾವ ರಾಜ್ಯವು ಅತ್ಯಂತ ಹೆಚ್ಚು ಲಿಂಗ ಅನುಪಾತ ಹೊಂದಿದೆ? ಇದು ಸರಿಯಾದ ಉತ್ತರ ತಮಿಳುನಾಡು. ಅದರ ನಂತರ ಕೇರಳ, ನಂತರ ನೋಡಿ ಕ್ರಮವಾಗಿ ಕೇರಳ, ನಂತರ ತಮಿಳುನಾಡು, ಆಂಧ್ರ ಪ್ರದೇಶ, ಛತ್ತೀಸ್ಗಢ. ಆಪ್ಷನ್ನಲ್ಲಿ ಒಂದು ಸಾರಿ ಕೇರಳ ಕೊಟ್ಟಿರಲ್ಲ, ಅದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಪ್ರಶ್ನೆ 90 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಅತ್ಯಂತ ಕಡಿಮೆ ಮಹಿಳಾ ಸಾಕ್ಷರತಾ ದರವನ್ನು ಹೊಂದಿದೆ? ಇದು ಸರಿಯಾದ ಉತ್ತರ ಬಿಹಾರ್. ಅತ್ಯಂತ ಕಡಿಮೆ ಮಹಿಳಾ ಸಾಕ್ಷರತೆ ರಾಜಸ್ಥಾನ ಇದೆ. ಸೊ ಅತ್ಯಂತ ಕಡಿಮೆ ಒಟ್ಟಾರೆ ಸಾಕ್ಷರತೆ ಕಡಿಮೆ ಇರೋದು ಬಿಹಾರ್. ಪ್ರಶ್ನೆ 91 2011ರ ಭಾರತ ಜನಗಣತಿಯ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶವು ಜೈನ ಧರ್ಮೀಯರ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ದೆಹಲಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 92 2011ರ ಜನಗಣತಿಯ ಪ್ರಕಾರ ಕೆಳಗಿನ ಯಾವ ಜಿಲ್ಲೆಯು ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿದೆ? ದಮನ್. ಪ್ರಶ್ನೆ 93 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪುರುಷ ಸಾಕ್ಷರತಾ ದರ ದಾಖಲಾಗಿದೆ? ಕೇರಳ. ಪ್ರಶ್ನೆ 94 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ರಾಜ್ಯಗಳ ಪೈಕಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಬಿಹಾರ್. ಪ್ರಶ್ನೆ 95 2011ರ ಜನಗಣತಿಯ ಪ್ರಕಾರ ಕೆಳಗಿನವುಗಳಲ್ಲಿ ಪೈಕಿ ಭಾರತದ ಯಾವ ಈಶಾನ್ಯ ರಾಜ್ಯವು ಅತ್ಯಧಿಕ ಸಾಕ್ಷರತಾ ಪ್ರಮಾಣ ಹೊಂದಿದೆ? ಮಿಜೋರಾಂ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 96 2011ರ ಜನಗಣತಿಯ ಪ್ರಕಾರ ಭಾರತದ ಪರಿಶಿಷ್ಟ ಪಂಗಡದ ಜನರ ಸಾಕ್ಷರತಾ ದರ ಎಷ್ಟು? 59%. ಪ್ರಶ್ನೆ 97 ಭಾರತದಲ್ಲಿ ಜನಗಣತಿಯನ್ನು ಯಾವ ಸಚಿವಾಲಯ ನಡೆಸುತ್ತದೆ? ಗೃಹ ವ್ಯವಹಾರಗಳ ಸಚಿವಾಲಯ. ಪ್ರಶ್ನೆ 98 ಲಿಂಗಾನುಪಾತವನ್ನು ಸಾಮಾನ್ಯವಾಗಿ ಹೇಗೆ ಅಳೆಯಲಾಗುತ್ತದೆ? ಇದು ಸರಿಯಾದ ಉತ್ತರ ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆಯಾಗಿ. ಪ್ರಶ್ನೆ 99 ಭಾರತದಲ್ಲಿ ಸಾಕ್ಷರತೆಯನ್ನು ಹೇಗೆ ಅಳೆಯಲಾಗುತ್ತದೆ? ಮುಖ್ಯವಾಗಿ 7 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಯಾವುದೇ ಭಾಷೆಯನ್ನು ಅರ್ಥ ಮಾಡಿಕೊಂಡು ಓದಲು ಮತ್ತು ಬರೆಯಲು ಬಲ್ಲ ಜನಸಂಖ್ಯೆ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಅಳೆಯಲಾಗುತ್ತದೆ. ಪ್ರಶ್ನೆ 100 ಜನಸಾಂದ್ರತೆಯನ್ನು ಸಾಮಾನ್ಯವಾಗಿ ಹೇಗೆ ಅಳೆಯಲಾಗುತ್ತದೆ? ಇದು ಸರಿಯಾದ ಉತ್ತರ ಜನಸಾಂದ್ರತೆಯನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಒಟ್ಟು ಜನಸಂಖ್ಯೆಯನ್ನು ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು ಜನರಿದ್ದಾರೆ ಎಂದು ವ್ಯಕ್ತಪಡಿಸಲಾಗುತ್ತದೆ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. PDF ಬೇಕಾದರೆ ಕೊಟ್ಟರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮಲ್ಲಿ PDF ಲಭ್ಯವಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.